ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಸ್ಪೆಷಲಿ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೆ BPT ಕೋರ್ಸನ್ನ ಮಾಡಬೇಕು ಅಂತಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳು. ಯಾಕಂತ ಹೇಳಿದ್ರೆ ತುಂಬಾ ದಿನಗಳಿಂದ ಈ ಕೋರ್ಸ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾನೆ ಇದ್ರು. ಅಂದ್ರೆ ಈಗ ಓಕೆ, ಜಾಸ್ತಿ ಎಕ್ಸ್ಪ್ಲೇಷನ್ ಬೇಡ, ಏನು ವಿಷಯ ಯಾವುದೋ ಅದನ್ನೇ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ ಈಗೇನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಎಂಜಿನಿಯರಿಂಗ್ ಈ ಎಲ್ಲ ಕೋರ್ಸ್ಗಳಿಗೆ. ಅದ್ರ ಜೊತೆಗೇನೆ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೆ BPT ಕೋರ್ಸ್ಗಳ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಇದುವರೆಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ, ಬಟ್ ಯಾವಾಗ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೆ BPT ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ ಅದ್ರ ಜೊತೆಗೇನೆ ಈಗೇನು ಆಪ್ಷನ್ ಎಂಟ್ರಿ ನಡೀತಾ ಇದೆ. ಸೊ ಅದ್ರ ಥ್ರೂನೇ ಅಂದ್ರೆ ಆ ಒಂದು ಲಿಂಕ್ ಏನಿದೆ ಅದ್ರ ಮೂಲಕನೇ ನೀವು ಲಾಗಿನ್ ಆಗಿ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೆ ಮತ್ತೊಂದು ಯಾವುದು BPT ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಮಾಡಬಹುದು. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಅಲೈಡ್ ಹೆಲ್ತ್ ಸೈನ್ಸ್ BPT ಕೋರ್ಸ್ ಜೊತೆಗೆ ನರ್ಸಿಂಗ್ ಕೂಡ ಮಾಡಬೇಕು ಅಂತಿದ್ರಿ, ಸೊ ಅವರು ಕೂಡ ಈಗ ನರ್ಸಿಂಗ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡಬಹುದು. ಅದ್ರ ಜೊತೆಗೆ ಎಂಜಿನಿಯರಿಂಗ್, ಫಾರ್ಮಸಿ, ವೆಟರ್ನರಿ, ಅಗ್ರಿಕಲ್ಚರ್ ಈ ರೀತಿ ಎಲ್ಲ ಕೋರ್ಸ್ಗಳ ಆಪ್ಷನ್ ಇರುತ್ತೆ. ನಂತರ MBBS, BDS ಈ ರೀತಿ ಕೋರ್ಸ್ಗಳನ್ನು ಕೂಡ ನೀವು ಮಾಡಬೇಕು ಅಂತ ಇದ್ದು ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿದ್ರೆ ಅದನ್ನು ಕೂಡ ಆಪ್ಷನ್ ಲಿಸ್ಟ್ ಒಳಗಡೆ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಬಹುದು. ಈ ವರ್ಷದ ಏನು ಕಂಬೈನ್ಡ್ ಕೌನ್ಸಿಲಿಂಗ್ ಪ್ರಾಸೆಸ್ ನಡೆಯುತ್ತೆ ಅದರಲ್ಲಿ ಈ ವರ್ಷದಿಂದ ಎಲ್ಲ ಕೋರ್ಸ್ಗಳ ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೆ BPT ಕೋರ್ಸ್ ಅನ್ನು ಕೂಡ ಸೇರಿಸಲಾಗಿದೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅದನ್ನ ಚೆಕ್ ಮಾಡಿಕೊಂಡ್ರೆ ಅದರೊಳಗಡೆ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೆ BPT ಕೋರ್ಸ್ನ ರ್ಯಾಂಕ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ವಿಷಯ ಕೇಳಿ ನಿಮಗೆ ಖುಷಿ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.